ಕಲಿಕಾರ್ಥಿಗಳಿಗೆಲ್ಲ ನಮಸ್ಕಾರ. ಅಕ್ಷರ ಲೋಕಕ್ಕೆ ತಮಗೆ ಆತ್ಮೀಯವಾದಂಥ ಸ್ವಾಗತ. ಈ ಹೊತ್ತಿನಲ್ಲಿ ಧರ್ಮ, ಕಾವ್ಯ ಧರ್ಮವನ್ನು ಕುರಿತು ಚರ್ಚೆಯನ್ನು ಮಾಡೋಣ. ಧರ್ಮ ಅಂತ ಹೇಳಿದರೆ ನಮ್ಮ ಕನ್ನಡ ಭಾಷೆಗೆ ಸಂಬಂಧಪಟ್ಟು ಹೇಳೋದಾದರೆ ಜೈನ, ಬೌದ್ಧ, ವೈದಿಕ, ಶೈವ ಧರ್ಮಗಳು ಅಸ್ತಿತ್ವಕ್ಕಾಗಿ ಬಹಳಷ್ಟು ಹೋರಾಟವನ್ನು ನಡೆಸ್ಕೊಂಡು ಬಂದಿರೋದನ್ನು ಕಾಣ್ಬೋದು. ಯಾವಾಗ ಬೌದ್ಧ ಧರ್ಮದ ಶಕ್ತಿ ಕುಂತಾ ಇತ್ತೋ ಆಗ ಜೈನ ಧರ್ಮ, ವೈದಿಕ ಧರ್ಮ ಹೊಂದಾಣಿಕೆ ಮಾಡಿಕೊಂಡು ಒಂದು ರೀತಿ ಕನ್ನಡ ಸಾಹಿತ್ಯದ ರಚನೆಗೆ ಪ್ರೋತ್ಸಾಹವನ್ನು ಕೊಡೋ ರೀತಿ ಕೃತಿಗಳನ್ನು ರಚಿಸೋದಕ್ಕೆ ಮುಂದಾದರು. ಧರ್ಮ ಅಂತರಂಗದ ವಿಕಸನದ ಸಂಕೇತವಾಗಿ ಕಾಣಿಸ್ತು. ಅಂದರೆ ಮತೀಯ ಆಚಾರ ವಿಚಾರಗಳ ಹಿಂದಿರುವ ಸಮಾನವಾದಂಥ ಒಂದು ಮನೋವೃತ್ತಿಯಲ್ಲಿ ಅದನ್ನು ನೋಡಲಿಕ್ಕೆ ಆರಂಭ ಮಾಡಿದರು. ಸೊ ಧರ್ಮ ಅಂದರೆ ಅತ್ಯುತ್ತಮವಾದಂಥ ಅಭಿವ್ಯಕ್ತಿಯಾದರೆ, ಮತ್ತೊಂದು ಕಡೆ ಧರ್ಮ ಅಂದರೆ ಮಾನವನ ಬದುಕಿನ ಒಂದು ಮನೋಧರ್ಮ. ಅದೇ ವೇದಗಳು, ಉಪನಿಷತ್ತು, ಅರಣ್ಯಕಗಳು, ಬ್ರಾಹ್ಮಣಗಳು, ಪುರಾಣಗಳು, ಭಗವದ್ಗೀತೆ, ರಾಮಾಯಣ, ಮಹಾಭಾರತ ಮೊದಲಾದ ಕೃತಿಗಳು ಧರ್ಮದ ಪ್ರಸ್ತಾಪವನ್ನು ಇಟ್ಕೊಂಡೇ ಬೆಳ್ಕೊಂಡು ಬಂದಿರತಕ್ಕಂಥದ್ದು. ಪಂಪ, ರನ್ನರಂತಹ ಪ್ರತಿಭಾವಂತ ಕವಿಗಳಿಗೆ ಧರ್ಮ ಬಹಳ ಮುಖ್ಯವಾಗಿ ಬೇಕಾಗಿತ್ತು. ಕಾವ್ಯ ಧರ್ಮ ಕೂಡ ಅಷ್ಟೇ ಮುಖ್ಯವಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಜೈನ ಕವಿಗಳು ಉತ್ತಮ ಕಾವ್ಯವನ್ನು ರಚಿಸಿದ್ರು. ನಮಗೆಲ್ಲ ಗೊತ್ತಿರೋ ಹಾಗೆ ಲೌಕಿಕ ಮತ್ತು ಆಗಮಿಕ ಅಂತಕ್ಕಂಥ ಒಂದು ಪರಿಕಲ್ಪನೆಯಲ್ಲಿ ಇದು ನಡೀತಾ ಹೋಯಿತು. ತೀರ್ಥಂಕರರ ಚರಿತ್ರೆ, ಪ್ರಸಿದ್ಧ ಪುರುಷರ ಇತಿಹಾಸಗಳು, ಜೈನ ತತ್ವಗಳು, ಜೈನ ಸಂಬಂಧಿತ ವಿಚಾರಗಳು, ಇತಿಹಾಸಗಳು ಇವೆಲ್ಲವೂ ಕೂಡ ಕಾವ್ಯದ ಜೊತೆಗೆ ಹಾಗೆ ಬೆಳೀತಾ ಬಂದಿದ್ದನ್ನು ನಾವು ಬಹಳ ಮುಖ್ಯವಾಗಿ ಕಾಣ್ಬೋದು. ಧರ್ಮ ಅನ್ನೋದು ಜೀವನದ ಒಂದು ರೀತಿ ಆಯಿತು. ಅದು ಕಾವ್ಯಕ್ಕೂ ಕೂಡ ಅನುಸರಿಸ್ಕೊಂಡು ಅದರ ಜೊತೆಗೆ ಅನ್ವಯಿಸುವ ರೀತಿಯಲ್ಲಿ ಬರ್ತಾ ಹೋಯಿತು. ಅಲ್ಲಿ ಪಂಪನ ಆದಿಪುರಾಣದಲ್ಲಿ ಇದು ನಿಚ್ಚಂ ಪೊಸತು ಅಂತ ಹೇಳುವ ಮಾತಿದೆಯಲ್ಲ, ಒಂದು ರೀತಿ ಹೊಸ ಅರ್ಥಗಳನ್ನು ಸ್ಫುರಿಸ್ತಕ್ಕಂಥದ್ದು. ಕವಿತ್ವ ಅಂತಕ್ಕಂಥದ್ದು ಒಂದು ವಿಶಾಲವಾದ ಸಮುದ್ರದ ಹಾಗೆ. ಕಾವ್ಯ ಮತ್ತು ಧರ್ಮ ಎರಡೂ ಕೂಡ ಜೊತೆಯಾಗಿ ಸಾಗುವ ಚರ್ಚೆ. ಅಂದರೆ ಕಾವ್ಯ ಧರ್ಮ ಅಂತಕ್ಕಂಥ ಮಾತು ಬಹಳ ವೈಶಾಲ್ಯವಾದಂಥ ಅರ್ಥವನ್ನು ಪಡ್ಕೊಂಡು ಸಾಗ್ತಾ ಹೋಯಿತು. ಹೀಗೆ ಇರ್ತಕ್ಕಂಥ ಒಂದು ಸಂದರ್ಭವನ್ನು ನಾವು ಗುರ್ತಾಕೊಳ್ಳೋದಾದರೆ, ಕಾವ್ಯ ಅಂತಂದರೆ ವೈಯಕ್ತಿಕ ಅನುಭವಗಳ ನೆಲೆ. ಆದರೆ ಇಲ್ಲಿ ಇದು ಆದಿಪುರಾಣದಂತಹ ಒಂದು ಕಾವ್ಯ ಬಹಳ ವಿಸ್ತೃತವಾದಂತಹ ಒಂದು ಕಾಣಿಕೆಯ ಅಭಿವ್ಯಕ್ತಿ ಅಂತ ಹೇಳಿ ಕರಿಬೋದು. ಪಂಪ, ಪೊನ್ನ, ರನ್ನ, ಚಾವುಂಡರಾಯ, ನಾಗಚಂದ್ರ, ನಯಸೇನ, ಜನ್ನ ಮೊದಲಾದ ಕವಿಗಳು ಬರೆದ ಕಾವ್ಯಗಳು ಹಳೆಗನ್ನಡದ ಬಹುತೇಕ ಧಾರ್ಮಿಕ ಕೃತಿಗಳಾಗಿ, ನಿರ್ದಿಷ್ಟ ತತ್ವಗಳಾಗಿ, ನೀತಿ ಲೋಕಧರ್ಮವನ್ನು ಸ್ಥಾಪಿಸೋದಕ್ಕೋಸ್ಕರ ಕೆಲಸವನ್ನು ಮಾಡ್ತಾ ಬಂದಿರುವಂಥದ್ದನ್ನು ನಾವು ಗುರುತಿಸ್ಕೊಳ್ಬೋದು. ಹೀಗೆ ಪುರಾಣದ ಬಂಧವನ್ನು ನಾವು ತಗೊಳ್ಳೋದಾದರೆ ಆರಂಭದಿಂದಲೂ ಕೂಡ ಇವತ್ತಿನವರೆಗೂ ಅದು ತಪ್ಪಿದ್ದಲ್ಲ, ಅದು ನಡ್ಕೊಂಡೇ ಹೋಗ್ತಾ ಇರ್ತಕ್ಕಂಥ, ಅಂದರೆ ಧಾರ್ಮಿಕ ನಿಲುವುಗಳನ್ನು ಸ್ಥಿರಗೊಳಿಸ್ತಕ್ಕಂಥ ಕೆಲಸವನ್ನು ಪಂಪ ಆದಿಪುರಾಣದಲ್ಲಿ ಮಾಡ್ತಾ ಹೋಗ್ತಾನೆ. ಜಿನಾಗಮವನ್ನು ಬೆಳಗುತ್ತೇನೆ ಅಂತ ಹೇಳಿ ಜಿನೇಂದ್ರನ ಗುಣಸ್ತುತಿಯಿಂದ ಪರಮಪುರುಷನಾರ್ಥನೆನಿಸುವ ಮೋಕ್ಷದವರೆಗಿನ ಫಲಗಳವರೆಗೆ ಕೂಡ ಕಾವ್ಯಗಳಲ್ಲಿ ಬಣ್ಣಿಸುವ ಪ್ರಯತ್ನವನ್ನು ಆದಿಪುರಾಣದಲ್ಲಿ ಮಾಡ್ತಾರೆ. ಸೊ ಧರ್ಮ ಅಂತಕ್ಕಂಥದ್ದು ಪಂಪ ಏನು ಅರ್ಥ ಕೊಡ್ತಾ ಇದ್ದಾನೆ ಹುಡ್ಕೋದೇನು ಬಹಳ ಕಷ್ಟ ಅಲ್ಲ. ಸ್ವರ್ಗಾಪವರ್ಗಕ್ಕೆ ಆಸ್ಪದಮಪ್ಪ ವಸ್ತು ಅಂತ ಹೇಳ್ತಾನೆ. ಸೊ ತೀರ್ಥಂಕರರ ಚರಿತೆ ಆಗಿರ್ಬೋದು, ತ್ರಿದರ್ಶ ಸ್ತುತ್ಯ ಅಂತಕ್ಕಂತಹ ಚರಿತೆ ಆಗಿರ್ಬೋದು, ಸಮಸ್ತ ಭವ್ಯ ಲೋಕ ಇದು ಈ ಒಂದು ಚಿಂತನೆ ಆಗಿರ್ಬೋದು, ಅಥವಾ ಕರ್ಣಾಮೃತ ಸಂಧ್ಯಕ್ಕೆ ಭವ್ಯಾವಳಿಗಳಿಗೆ ಎಂಬ ಉದ್ದೇಶವನ್ನು ಹೊಂದಿರುವ ಕಾವ್ಯ ವಸ್ತು ಆಗಿರ್ಬೋದು, ಇವೆಲ್ಲವೂ ಕೂಡ ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಇದನ್ನೆಲ್ಲ ಒಟ್ಟಾರೆಯಾಗಿ ನಾವು ನೋಡೋದಾದರೆ ಕಾವ್ಯ ಒಂದು ಸಂತಸವನ್ನು ತರುತ್ತೆ. ಅದಕ್ಕೆ ಉದಾಹರಣೆ ಸುಖವಿ ಪ್ರಮೋದಮಂ ಅಂತಕ್ಕಂತಹ ಪಂಪನ ಮಾತು. ಇದೇ ಎಲ್ಲ ಕಾವ್ಯ ಧರ್ಮವನ್ನು ಹೇಳ್ತಾ ಹೋಗೋದನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಆದಿಪುರಾಣವನ್ನು ಇಡಿಯಾಗಿ ನಾವು ಗಮನಿಸಿದರೆ ಇದು ಒಂದು ರೀತಿ ಕರ್ಮ ಬಂಧನಗಳನ್ನು ಕಳೆದುಕೊಳ್ತಾ ಹೋಗ್ತಕ್ಕಂಥ ಕೃತಿ. ಪಂಪನಂತಹ ಕವಿ ಬದುಕಿಗೆ ಏಕಮುಖಿಯಾಗಿ ಚಿಂತಿಸಲಾರದೆ ಒಂದು ಲೋಕದೃಷ್ಟಿಯಲ್ಲಿ ನಡೆಯುವ ಒಂದು ಮಾದರಿಯನ್ನು ಕಾವ್ಯದ ಮೂಲಕ ಕೊಡತಕ್ಕಂಥ ಕ್ರಮವಾಗಿ ಇದು ಕಾಣ್ತಾ ಹೋಗುತ್ತೆ. ಅಂದರೆ ವೈರಾಗ್ಯ ಮತ್ತು ಅದಕ್ಕೆ ಕಾರಣ ಆಗ್ತಕ್ಕಂಥ ಅಂಶಗಳನ್ನು ಕಾವ್ಯದಲ್ಲಿ ಯಾವ ರೀತಿ ಹೇಳ್ತಾನೆ ಅಂತಕ್ಕಂಥ ಇದಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ನೋಡ್ಬೋದು ನಾವು. ಆದಿಪುರಾಣದ ಸಮಗ್ರ ಆಲೋಚನೆ ಏನಿದೆ ಅದನ್ನು ನಾವು ಒಂದು ರೀತಿ ಇದಕ್ಕೆ ಕಾವ್ಯದ ಧರ್ಮಕ್ಕೆ ಗುರುತಿಸಿ ಹೋಲಿಸಿ ನೋಡ್ತಾ ಹೋಗೋದನ್ನು ಕಾಣ್ಬೋದು. ಈಗ ಉದಾಹರಣೆಗೆ ನೀಲಾಂಜನೇಯ ಪಾತ್ರದ ನಿರ್ಗಮನ ಜೀವನದ ನಶ್ವರತೆಯ ಅರಿವನ್ನು ಮೂಡಿಸಿದರೆ, ಪುರುದೇವ ಒಂದು ಕಡೆ ಭೋಗದ ಬದುಕಿನಿಂದ ನಿರ್ಗಮಿಸಬೇಕು ಅಂತ ನಿಶ್ಚಯವನ್ನು ಮಾಡ್ತಾನೆ. ಇದೆಲ್ಲ ಕೂಡ ಬಹಳ ವಿಶೇಷವಾಗಿ ರೂಪಿಸಿರುವ ರಮಣೀಯವಾದಂತಹ ಒಂದು ಅಂಶವಾಗಿ ಕಾವ್ಯದಲ್ಲಿ ಕಾಣಿಸ್ತಾ ಬರುತ್ತೆ ಅಂತಕ್ಕಂಥದ್ದು. ಹೀಗೆ ನಾವು ನೋಡ್ತಾ ಹೋದಾಗ ಇದೆಲ್ಲವೂ ಕೂಡ
ಆರಂಭವಾಗಿ ಅಂದರೆ ನಿಮ್ಮ ಮನುಷ್ಯತ್ವ ವ್ಯಕ್ತಿತ್ವದ ಪರಿವರ್ತನೆಗೆ ಕಾರಣವಾಗಬಲ್ಲಂಥದ್ದೇ ಕಾವ್ಯವಾಗಿ ಇರುತ್ತೆ ಅನ್ನೋದು ಬಹಳ ಸ್ಪಷ್ಟವಾಗಿ ಇಲ್ಲಿ ಕಾಣ್ತಾ ಹೋಗುತ್ತೆ. ಸೊ ಶಾಶ್ವತವಾದದ್ದು ಯಾವುದೂ ಇಲ್ಲ ಅಂತಕ್ಕಂಥದ್ದು, ಆಧ್ಯಾತ್ಮಿಕ ಬದುಕಿನ ಕಡೆಗೆ ಆದಿದೇವ ಹೇಗೆ ಹೊರಳ್ತಾ ಹೋಗ್ತಾನೆ ಅನ್ನೋದು, ಭೋಗದ ಬದುಕಿನಿಂದ ನಿರ್ಗಮಿಸ್ತಕ್ಕಂತಹ ಒಂದು ಧರ್ಮವನ್ನು, ಸೊ ಹೀಗೆ ಆದಿಪುರಾಣ ಜೈನ ಧರ್ಮದ ಚೌಕಟ್ಟಿನಲ್ಲಿ ಮಾನವ ಧರ್ಮವನ್ನು ಹೇಳುವ ಕೃತಿಯಾಗಿದೆ ಅನ್ನೋದು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥ ಸಂಗತಿ. ಹೀಗೆ ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಧರ್ಮ ಮತ್ತು ಕಾವ್ಯ ಧರ್ಮ ಎರಡೂ ಭೋಗ ಪ್ರಧಾನ, ತ್ಯಾಗ ಪ್ರಧಾನವಾದಂತಹ ಮಾನಸಿಕ ಸುಖಗಳನ್ನು ವ್ಯಕ್ತಿತ್ವದ ಒಳಗೆ ನಿರ್ಮಿಸ್ಕೊಳ್ತಕ್ಕಂತಹ ಒಂದು ಅಂಶ ಸ್ಪಷ್ಟವಾಗಿ ಕಂಡುಬರುತ್ತೆ. ಇವುಗಳನ್ನು ವ್ಯಕ್ತಿಯ ವ್ಯಕ್ತಿತ್ವದಿಂದ ಬೇರ್ಪಡಿಸಿ ನಾವು ನೋಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದು. ಸೊ ಕಾವ್ಯಧರ್ಮ ಅನ್ನೋದು ಮನೋಧರ್ಮಕ್ಕೆ ಅನುಭೂತಿಯಿಂದ ಬರ್ತಕ್ಕಂಥದ್ದು ಅನ್ನೋಂಥ ಒಂದು ನೆನಪನ್ನು ನೀವು ಇಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಕಾವ್ಯಧರ್ಮದ ಕುರಿತಾದಂಥ ವಿವರಣಾತ್ಮಕವಾದಂಥ ಪ್ರಶ್ನೆಗಳು ಬಂದಾಗ ಈ ಒಂದು ಅಂಶಗಳನ್ನು ನೆನಪಲ್ಲಿ ಇಟ್ಕೊಂಡು ಉತ್ತರಿಸ್ಬೋದಾಗತ್ತೆ. ಹೀಗೆ ಮತ್ತೆ ಮುಂದಿನ ಒಂದು ಚರ್ಚೆಯೊಂದಿಗೆ ಮತ್ತೆ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡಿ, ಸಾಕಷ್ಟು ಕನ್ನಡದ ಮನಸ್ಸುಗಳಿಗೆ ಇದನ್ನು ಹಂಚಿ, ಕನ್ನಡ ಕೆಸೆಟ್ ಅಭ್ಯರ್ಥಿಗಳಿಗೆ ಇದನ್ನು ಹಂಚಿ, ಹೆಚ್ಚು ಜನರಿಗೆ ಪರೀಕ್ಷೆಗೆ ಇದು ಸಹಾಯಕವಾಗಲಿ. ನೀವೆಲ್ಲರೂ ಈ ಸಹಾಯವನ್ನು ಮಾಡ್ತೀರಾ ಅಂತ ಭಾವಿಸ್ತೀನಿ. ನಮಸ್ಕಾರ, ಮತ್ತೆ ಭೇಟಿಯಾಗೋಣ.